ಫ್ಯಾಕ್ಟ್ ನಂಬರ್ 1. ಆ್ಯಪಲ್ಲಿಂದ ಇಥಿಲೀನ್ ಅನ್ನೋ ಗ್ಯಾಸ್ ರಿಲೀಸ್ ಆಗುತ್ತೆ. ಒಂದು ಕೆಟ್ಟು ಹೋಗಿರುವ ಆ್ಯಪಲ್ನ ಚೆನ್ನಾಗಿರುವ ಆ್ಯಪಲ್ ಮಧ್ಯದಲ್ಲಿ ಇಟ್ಟರೆ ಆ ಕೆಟ್ಟು ಹೋಗಿರುವ ಆ್ಯಪಲ್ಲಿಂದ ಬರುವ ಇಥಿಲೈನ್ ಗ್ಯಾಸ್ ಕಾರಣದಿಂದ ಚೆನ್ನಾಗಿರುವ ಆ್ಯಪಲ್ ಸಹ ಕೆಟ್ಟು ಹೋಗುತ್ತದೆ. ಆದರೆ ಇಥಿಲೈನ್ ಅನ್ನೋದು ಬ್ಯಾಡ್ ಕೆಮಿಕಲ್ ಅಂದ್ಕೊಳ್ಬೇಡಿ. ಯಾಕಂದರೆ ಇದು ಒಂದು ಸ್ಟೇಜ್ನಲ್ಲಿರುವ ಹಣ್ಣನ್ನು ಅದರ ನಂತರದ ಸ್ಟೇಜ್ಗೆ ಹೋಗುವುದಕ್ಕೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ ನೀವು ಕಾಯಿರುವ ಹಣ್ಣಿಗೆ ಇಥಿಲೈನ್ ಗ್ಯಾಸ್ನ ಕೊಟ್ಟರೆ ಅದು ಬೇಗನೆ ಹಣ್ಣಾಗುತ್ತದೆ. ಈ ಟೆಕ್ನಿಕ್ನ ಬಳಸಿಕೊಂಡು ತುಂಬ ಜನ ಬಾಳೆಹಣ್ಣು, ಆ್ಯಪಲ್, ಮಾವಿನ ಹಣ್ಣುಗಳನ್ನು ನ್ಯಾಚುರಲ್ ಆಗಿ ಹಣ್ಣಾಗುವುದಕ್ಕೂ ಮುಂಚೆ ಈ ಟೆಕ್ನಿಕ್ನಿಂದ ಹಣ್ಣು ಮಾಡಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾರೆ. ಇಥಿಲೈನ್ನಿಂದ ಮನುಷ್ಯನಿಗೆ ಹಾನಿ ಇಲ್ಲ. ಇದು ಕೇವಲ ಹಣ್ಣುಗಳನ್ನು ಮರದಿಂದ ಹಿಡಿದು ಅದು ಕೆಟ್ಟು ಹೋಗೋವರೆಗೂ ಅದರ ಹಂತಗಳ ಬದಲಾವಣೆಗೆ ಕಾರಣವಾಗುತ್ತೆ ಅಷ್ಟೇ. ಫ್ಯಾಕ್ಟ್ ನಂಬರ್ 2. ಈ ಫೋಟೋದಲ್ಲಿ 2 ನದಿಗಳು ಕಾಣಿಸ್ತಿವೆಯಲ್ಲ, ಇವು ಅಕ್ಕಪಕ್ಕದಲ್ಲಿದ್ದರೂ ಇವೆರಡು ನದಿಗಳು ಸೇರುವುದಿಲ್ಲ. ನದಿಗಳ ಸಾಂದ್ರತೆ ಅಂದರೆ ಡೆನ್ಸಿಟಿ ಬೇರೆಯಾಗಿರುತ್ತದೆ. ಈ ಕಾರಣದಿಂದ ಇವು ಪಕ್ಕಪಕ್ಕದಲ್ಲೇ ಹರಿದರೂ ಕೂಡ ಸೇರುವುದಿಲ್ಲ. ಇದೇ ರೀತಿಯಾಗಿ 2 ಸಮುದ್ರಗಳು ಕೂಡ ಇವೆ. ಅವು ಅಕ್ಕಪಕ್ಕದಲ್ಲಿದ್ದರೂ ಒಂದರಲ್ಲಿ ಒಂದು ಸೇರುವುದಿಲ್ಲ. ಇವೆರಡು ಸಮುದ್ರಗಳ ಡೆನ್ಸಿಟಿ ಕೂಡ ಬೇರೆ ಬೇರೆಯಾಗಿರುತ್ತದೆ. ಆ 2 ಸಮುದ್ರಗಳು ಯಾವ್ಯಾವು ಅಂದರೆ ಒಂದು ಪೆಸಿಫಿಕ್ ಸಮುದ್ರ, ಇನ್ನೊಂದು ಅಟ್ಲಾಂಟಿಕ್ ಸಮುದ್ರ. ಫ್ಯಾಕ್ಟ್ ನಂಬರ್ 3. ಮೀನುಗಳಿಗೆ ನೀರಡಿಕೆ ಆಗುತ್ತಾ? ಇದು ತುಂಬಾ ಜನರಿಗೆ ಇರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ, ಮೀನು ನೀರನ್ನ ಕುಡಿಯೋದಿಲ್ಲ, ಆದರೆ ನೀರನ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತವೆ. ತನಗಿರುವ ಗ್ರಿಲ್ ಸಹಾಯದಿಂದ ಈ ರೀತಿ ನೀರನ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತವೆ. ಈ ರೀತಿ ನೀರನ್ನ ಅಬ್ಸರ್ವ್ ಮಾಡಿಕೊಳ್ಳುವುದನ್ನ ಓಸ್ಮೋಸಿಸ್ ಅಂತ ಕರೀತಾರೆ. ಸೊ ಯಾವಾಗ ಮೀನಿಗೆ ವಾಟರ್ ಬೇಕನ್ನಿಸುತ್ತೋ ಆಗ ಆ ಗ್ರಿಲ್ ಸಹಾಯದಿಂದ ವಾಟರ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತವೆ. ಫ್ಯಾಕ್ಟ್ ನಂಬರ್ 4. ನೀವು ಕಾರಿನಲ್ಲಿ ಈ ಹೆಡ್ ರೆಸ್ಟ್ನ ನೋಡಿರ್ತೀರ. ಅನೇಕ ಜನರು ತಿಳಿದುಕೊಳ್ತಾರೆ ಇದನ್ನು ಅಳವಡಿಸುವುದರ ಉದ್ದೇಶ ಕೇವಲ ತಮ್ಮ ತಲೆ ಇದರ ಮೇಲಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಅಂತ. ಆದರೆ ಇದರ ಮೂಲ ಉದ್ದೇಶ ತಿಳಿದುಕೊಂಡರೆ ಆಶ್ಚರ್ಯಗೊಳಗಾಗ್ತೀರಾ. ಇದರ ಮೊದಲೇ ಉದ್ದೇಶ ಆಕ್ಸಿಡೆಂಟ್ ಟೈಮ್ನಲ್ಲಿ ಮನುಷ್ಯನ ತಲೆ ಮುರಿದು ಹೋಗದ ಹಾಗೆ ಕಾಪಾಡುತ್ತೆ. ಏಕೆಂದರೆ ಆಕ್ಸಿಡೆಂಟ್ ಟೈಮ್ನಲ್ಲಿ ಮನುಷ್ಯನು ಹಿಂದಕ್ಕೆ ಬೌನ್ಸ್ ಆಗುವ ಸಾಧ್ಯತೆಗಳಿರುತ್ತವೆ. ಮತ್ತು ಎರಡನೇ ಉದ್ದೇಶ, ನೀವು ಈ ಹೆಡ್ ರೆಸ್ಟ್ನ ಗಮನಿಸಿದರೆ ಇದನ್ನು ಯಾರಾದರೂ ಓಪನ್ ಮಾಡಬಹುದು. ಈ ರೀತಿ ಡಿಸೈನ್ ಮಾಡುವುದಕ್ಕೆ ಕಾರಣವೇನೆಂದರೆ, ಒಂದು ವೇಳೆ ನೀವು ಕಾರಿನೊಳಗಡೆ ಸಿಕ್ಕಾಕಿಕೊಂಡ್ರೆ ನೀವು ಇದರ ಸಹಾಯದಿಂದ ಕಾರಿನ ಗ್ಲಾಸ್ಗಳನ್ನು ಒಡೆದು ಹೊರಗಡೆ ಬರಬಹುದು. ಫ್ಯಾಕ್ಟ್ ನಂಬರ್ 5. ನಮ್ಮೆಲ್ಲರಿಗೂ ಭೂಮಿಯ ಮಧ್ಯದಲ್ಲಿರುವ ಇಕ್ವೇಟರ್ ರೇಖೆಯ ಬಗ್ಗೆ ಗೊತ್ತಿರುತ್ತೆ. ಬ್ರೆಜಿಲ್ ಅಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಂ ಇದೆ. ಅದರ ಹೆಸರು ಜೀರೋ. ಇದು ತುಂಬಾ ದೊಡ್ಡ ಸ್ಟೇಡಿಯಂ ಮತ್ತು ಈ ಸ್ಟೇಡಿಯಂ ಇಕ್ವೇಟರ್ ಮಧ್ಯ ಭಾಗದಲ್ಲಿದೆ. ಅಂದ್ರೆ ಈ ಸ್ಟೇಡಿಯಂನ ಅರ್ಧ ಭಾಗ ಸೌತರ್ನ್ ಹೆಮಿಸ್ಫಿಯರ್ ನಲ್ಲಿದ್ರೆ ಇನ್ನೂ ಅರ್ಧ ಭಾಗ ನಾರ್ತರ್ನ್ ಹೆಮಿಸ್ಫಿಯರ್ ನಲ್ಲಿರುತ್ತೆ. ಅಂದ್ರೆ ಈ ಸ್ಟೇಡಿಯಂನ 2 ಭಾಗಗಳು ಇಕ್ವೇಟರ್ ಮಧ್ಯಭಾಗದಲ್ಲಿ ಇರುವುದು. ವಾವ್. ಫ್ಯಾಕ್ಟ್ ನಂಬರ್ 6. ನಮ್ಮೆಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ನ್ಯೂಸ್ ರಿಪೋರ್ಟರ್ಸ್ ಅಷ್ಟು ಸ್ಪೀಡ್ ಆಗಿ ಕ್ಯಾಮರಾ ಮುಂದೆ ಯಾವುದೇ ಪದಗಳನ್ನು ಮಿಸ್ಟೇಕ್ ಮಾಡದೆ ಅಷ್ಟು ಕಾನ್ಫಿಡೆಂಟ್ ಆಗಿ ಕ್ಯಾಮರಾವನ್ನು ನೋಡಿಕೊಂಡು ಯಾವ ರೀತಿ ಹೇಳ್ತಾರೆ ಅಂತ. ಇವರ ಮುಂದೆ ಟಿವಿ ಏನಾದರೂ ಇರುತ್ತಾ ಇಲ್ವಾ, ಯಾರಾದರೂ ಡೈಲಾಗ್ ಹೇಳಿಕೊಡ್ತಾರ ಅಂತ ನಿಮಗೆ ಒಂದು ಡೌಟ್ ಬಂದೇ ಇರುತ್ತೆ. ಒಂದು ವೇಳೆ ಯಾರಾದರೂ ಡೈಲಾಗ್ ಹೇಳಿಕೊಟ್ರೆ ಅಥವಾ ಹೇಳುವುದನ್ನು ಕೇಳಿಸಿಕೊಂಡು ಹೇಳಿದರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇವರು ಟೆಲಿಪ್ರಾಂಪ್ಟರ್ ಅನ್ನೋ ಗ್ಯಾಜೆಟ್ನ ಯೂಸ್ ಮಾಡ್ತಾರೆ. ಈ ಟೆಲಿಪ್ರಾಂಪ್ಟರ್ನಲ್ಲಿ 2 ಭಾಗಗಳಿರ್ತವೆ. ಮೊದಲನೆಯದು ಪ್ರೊಜೆಕ್ಟರ್. ಇದರಲ್ಲಿ ಕಂಪ್ಯೂಟರ್ನಿಂದ ಕಳುಹಿಸಿದ ಸ್ಕ್ರಿಪ್ಟ್ ರನ್ ಆಗ್ತಾ ಇರುತ್ತೆ. ಮತ್ತು ಎರಡನೆಯದು ಇಲ್ಲಿ ಮೇಲೆ ಕಾಣ್ತಾ ಇರೋ ಬೀಮ್ ಸ್ಪ್ಲಿಟ್ಟರ್ ಗ್ಲಾಸ್. ಇದರಲ್ಲಿ ಪ್ರೊಜೆಕ್ಟರ್ನಲ್ಲಿ ರನ್ ಆಗ್ತಾ ಇರೋ ಪದಗಳು ಆ ಗ್ಲಾಸ್ನಲ್ಲಿ ರಿಫ್ಲೆಕ್ಟ್ ಆಗ್ತವೆ ಮತ್ತು ಸರಿಯಾಗಿ ಇದರ ಹಿಂದೆನೆ ಒಂದು ಕ್ಯಾಮ್ರಾ ಇರುತ್ತೆ. ಈ ಬೀಮ್ ಸ್ಪ್ಲಿಟ್ಟರ್ ಗ್ಲಾಸ್ ತನ್ನ ಮೇಲೆ ಬೀಳೋ ರಿಫ್ಲೆಕ್ಷನ್ ಲೈಟ್ನ ಕ್ಯಾಮ್ರಾ ಒಳಕ್ಕೆ ಕಳುಹಿಸೋದಿಲ್ಲ. ಇದೇ ಇದರ ಪ್ರತ್ಯೇಕತೆ. ಇದರಿಂದ ನ್ಯೂಸ್ ರಿಪೋರ್ಟರ್ ಕ್ಯಾಮ್ರಾ ನೋಡಿಕೊಂಡು ನ್ಯೂಸ್ನ ಹೇಳಬಲ್ಲ. ಇದು ನ್ಯೂಸ್ ರಿಪೋರ್ಟರ್ಗೆ ಅತಿ ಕಡಿಮೆ ಸಮಯದಲ್ಲಿ ನ್ಯೂಸ್ನ ಹೇಳೋದಕ್ಕೆ ಉಪಯೋಗವಾಗುತ್ತೆ. ಇದನ್ನ ನ್ಯೂಸ್ ಚಾನಲ್ಸ್ ಅಷ್ಟೇ ಅಲ್ಲ, ತುಂಬಾ ಜನ ಯೂಟ್ಯೂಬರ್ಸ್ ಕೂಡ ಯೂಸ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 7. ಟೊಮೊಟೊ ಸಾಸ್ನ ಸ್ನ್ಯಾಕ್ಸ್ ತಿನ್ನುವಾಗ ಸ್ನ್ಯಾಕ್ಸ್ನ ರುಚಿ ಹೆಚ್ಚಿಸಲು ಇದನ್ನ ಹಾಕ್ತವೆ. ಆದರೆ 1830ರಲ್ಲಿ ಇದನ್ನ ಲೂಸ್ ಮೋಷನ್, ಜಾಂಡಿಸ್, ಡಯೇರಿಯಾ ರೋಗಗಳಿಗೆ ಔಷಧಿಯಾಗಿ ಉಪಯೋಗಿಸಲಾಗುತ್ತಿತ್ತು. ಫ್ಯಾಕ್ಟ್ ನಂಬರ್ 8. ನೀವು ಯಾರಾದರೂ ಹಾರ್ಡ್ ವರ್ಕಿಂಗ್ ಪರ್ಸನ್ನ ನೋಡಿ ಇನ್ಸ್ಪೈರ್ ಆಗ್ತಾ ಇದ್ದೀರಾ? ನೀವು ನಿಮ್ಮ ಆರ್ಟ್ನ ನೋಡಿ ಇನ್ಸ್ಪೈರ್ ಆಗ್ಬೋದು. ಯಾಕಂದರೆ ನಮ್ಮ ಬಾಡಿಯಲ್ಲೇ ಹಾರ್ಡೆಸ್ಟ್ ವರ್ಕಿಂಗ್ ಮಸಲ್ ಯಾವುದು ಅಂದರೆ ಅದು ನಮ್ಮ ಆರ್ಟೇನೆ. ಇದು ನಮಗೆ ಗೊತ್ತಿಲ್ಲದೆ ನಮಗೋಸ್ಕರ ಕೆಲಸ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 9. ಅಮೆರಿಕದಲ್ಲಿರೋ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಮಹಿಳೆಯ ಮುಖ ಒಂದು ಇಮ್ಯಾಜಿನೇಷನ್, ಅಂದರೆ ಊಹೆ. ಈಕೆ ರಿಯಲ್ ಆಗಿ ಇದ್ದಿದ್ರೆ ಹೇಗಿರುತ್ತೆ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮೂಲಕ ಒಂದು ಫೇಸ್ನ ಜನರೇಟ್ ಮಾಡಿದ್ರು. ಅದು ಈ ರೀತಿ ಇದೆ. ಇದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಕ್ರಿಯೇಟ್ ಮಾಡಿದ ಅಲೆಕ್ಸಾಂಡರ್ ದ ಗ್ರೇಟ್ನ ಮುಖವಿದು.
ಫ್ಯಾಕ್ಟ್ ನಂಬರ್ 10 ಫ್ರೆಂಡ್ಸ್, ಈಗ ನಿಮಗೊಂದು ವಿಚಿತ್ರವಾದ ಬಗ್ನ ತೋರಿಸ್ತೇನೆ. ಅದನ್ನ ನೋಡಿದ್ರೆ ಖಂಡಿತ ಆಶ್ಚರ್ಯವಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಸಣ್ಣ ಬಗ್ ಮನುಷ್ಯನ ಮೇಲೆ ಮತ್ತು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ ನಂತರ ಸ್ವಲ್ಪ ನೋವಾಗುತ್ತೆ. ನಂತರ ಕೆಲವೇ ಸಮಯಕ್ಕೆ ಆ ಪ್ಲೇಸ್ ನಲ್ಲಿ ಈ ರೀತಿ ಫಾರ್ಮ್ ಆಗುತ್ತೆ. ಇವು ನೋಡುವುದಕ್ಕೆ ತುಂಬಾ ವಿಚಿತ್ರವಾಗಿ ಮತ್ತು ತುಂಬಾ ಅಸಹ್ಯವಾಗಿರುತ್ತವೆ. ನೀವಿಲ್ಲಿ ನೋಡಬಹುದು, ಒಬ್ಬ ಮನುಷ್ಯನ ಕಿವಿಯ ಮೇಲೆ ಅಟ್ಯಾಕ್ ಮಾಡಿದ್ರೆ ಆತನ ಕಿವಿ ಯಾವ ರೀತಿ ಆಗಿದೆ ಅಂತ. ಅವುಗಳನ್ನ ಪ್ರಾರಂಭದಲ್ಲೇ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋಗಿ ತೆಗೆಸಿಕೊಳ್ಳಬೇಕು. ಇವುಗಳನ್ನ ನೋಡಿದ್ರೆ ಯಾರಾದರೂ ಭಯ ಬೀಳ್ತಾರೆ. ಇದು ಫ್ರೆಂಡ್ಸ್ ಈ ದಿನದ ಟಾಪ್ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ನಿಮ್ಗೆ ಇಷ್ಟವಾದ ಫ್ಯಾಕ್ಟ್ಸ್ ಯಾವುದಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಒತ್ತಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.